ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂಥ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ 1ನೇ ವಾಕ್ಯ. ಆಗ ಹಿಜ್ಕೀಯನು ಬಟ್ಟೆಗಳನ್ನು ಹರಿದುಕೊಂಡು ಗೋಣಿತಟ್ಟನ್ನು ಕಟ್ಟಿಕೊಂಡು ಯೆಹೋವನ ಆಲಯಕ್ಕೆ ಹೋದನು. ದೇವರ ವಾಕ್ಯವನ್ನು ಕಲಿಯುವಾಗ ಹಿಜ್ಕೀಯ ದೇವರ ಚಿತ್ತಕ್ಕನುಸಾರವಾಗಿ ಜೀವಿಸ್ತಾ ಇದ್ದಂತಹ ಒಬ್ಬ ರಾಜ. ದೇವರ ಚಿತ್ತವನ್ನು ಮಾಡುತ್ತಾ ಮುಂದೆ ಸಾಗುವಾಗ ಅವನ ಜೀವಿತದಲ್ಲಿ ಬಹಳ ಸಮಸ್ಯೆಗಳು ಬರ್ತಾ ಇದೆ. ಪ್ರತ್ಯೇಕವಾಗಿ ಆರಾಮ್ ಸೈನ್ಯದವರು ಅವನಿಗೆ ವಿರುದ್ಧವಾಗಿ ಯುದ್ಧ ಮಾಡುವುದಕ್ಕಾಗಿ ಬರ್ತಾ ಇದ್ದಾರೆ. ಹಾಗೆ ಅಶ್ಶೂರ ಅರಸನಾದ ಸನ್ಹೇರೀಬನು ಬಂದು ಅವನಿಗೆ ವಿರುದ್ಧವಾಗಿ ಯುದ್ಧ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಮಾತ್ರವಲ್ಲ, ರಬ್ಷಾಕೆ ಎಂಬವನನ್ನು ಕಳಿಸ್ಕೊಡ್ತಾರೆ. ಅವರು ಬಂದು ಹಿಜ್ಕೀಯನಿಗೂ ಅಲ್ಲಿರುವಂತಹ ಜನರೊಂದಿಗೆಲ್ಲ ಮಾತಾಡ್ತಾನೆ. ನೀವು ನಮ್ಮ ಸಂಗಡ ಒಡಂಬಡಿಕೆ ಮಾಡಿಕೊಂಡು ನಮಗೆ ಅಧೀನರಾದರೆ ಓಕೆ, ಇಲ್ಲಾದರೆ ನಾವು ಯುದ್ಧ ಮಾಡಿ ನಿಮ್ಮನ್ನು ಸೋಲಿಸ್ಬಿಡ್ತೀವಿ, ನಿಮ್ಮನ್ನು ರಕ್ಷಿಸುವಂಥ ವ್ಯಕ್ತಿ ಯಾರೂ ಇಲ್ಲ ಅಂತ ಹೇಳ್ತಾನೆ. ಮಾತ್ರವಲ್ಲ, ರಬ್ಷಾಕೆ ಬಂದು ಜನರಿಗೆ ಹೇಳ್ತಾನೆ, ನೀವು ಈ ಹಿಜ್ಕೀಯನನ್ನು ನಂಬ್ಕೊಂಡು ಕುತ್ಕೋಬೇಡಿ, ಯಾಕೆಂದರೆ ಹಿಜ್ಕೀಯ ನಿಮಗೆ ದೇವರಿದ್ದಾನೆ ಅಂತ ಹೇಳ್ತಾರೆ, ಆದರೆ ನಾನು ನಿಮ್ಮ ದೇವರಿಗಿಂತಲೂ ಶಕ್ತನಾದಂತಹ ವ್ಯಕ್ತಿ. ನಿಮ್ಮ ದೇವರು ನನ್ನನ್ನು ಏನೂ ಮಾಡೋಕ್ಕಾಗಲ್ಲ. ಈ ರೀತಿ ಒಂದು ರೀತಿಯಲ್ಲಿ ಹಿಜ್ಕೀಯನನ್ನು ನಿಂದಿಸುವುದು ಮಾತ್ರವಲ್ಲದೆ ಯೆಹೋವನನ್ನು ನಿಂದಿಸುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾನೆ ಈ ರಬ್ಷಾಕೆ ಎಂಬುವನು. ಹೀಗೆ ಈ ಎಲ್ಲ ವಿಷಯಗಳನ್ನು ಕೇಳಿ ಅವರಿಗೆ ಬಹಳ ನಿರಾಶೆ ಆಗುತ್ತೆ. ಈ ಎಲ್ಲ ಮಾತುಗಳನ್ನು ತಗೊಂಡೋಗಿ ಅವರು ಹಿಜ್ಕೀಯನಿಗೆ ಹೇಳ್ತಾರೆ. ಹಿಜ್ಕೀಯನ ಬಳಿಯಲ್ಲಿ ಹೇಳ್ತಾರೆ, ಸ್ವಾಮಿ, ಈ ಥರ ಅಶ್ಶೂರದ ಅರಸನಾದ ಸನ್ಹೇರೀಬನ ಸೇನಾಪತಿ ಬಂದಿದ್ದಾನೆ. ರಬ್ಷಾಕೆ ಬಂದು ಅಲ್ಲಿ ಈ ರೀತಿ ಜನರಿಗೆಲ್ಲ ಹೇಳಿ ಜನರ ನಂಬಿಕೆಯನ್ನು ಕುಂದಿಸ್ತಾ ಇದ್ದಾನೆ, ಜನರನ್ನು ನಿರಾಶೆಗೊಳಪಡಿಸ್ತಾ ಇದ್ದಾನೆ ಎಂತೆಲ್ಲ ಹೇಳಿದಾಗ ಈ ಹಿಜ್ಕೀಯ ಬಟ್ಟೆಗಳನ್ನು ಹರ್ಕೊಳ್ತಾನೆ, ಗೋಣಿತಟ್ಟನ್ನು ಕಟ್ಕೊಳ್ತಾನೆ. ಹಳೆ ಒಡಂಬಡಿಕೆಯ ಸಿಸ್ಟಮ್ ಏನು ಅಂದರೆ, ಒಂದು ದುಃಖ ಬಂದಾಗ, ಒಂದು ವೇದನೆ ಬಂದಾಗ ಬಟ್ಟೆ ಹರ್ಕೊಳ್ಳೋದು, ಗೋಣಿತಟ್ಟನ್ನು ಸುತ್ತಕೊಳ್ಳೋದು ಅವರ ವಾಡಿಕೆ. ಈ ರೀತಿ ಅದನ್ನು ಮಾಡುತ್ತಾ ಅವನು ಆಲಯಕ್ಕೆ ಹೋದ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಸಮಸ್ಯೆ ಬರುವಾಗ, ಇಕ್ಕಟ್ಟುಗಳು ಬರುವಾಗ, ವೇದನೆಗಳು ಬರುವಾಗ ನಮಗೆ ಹೋಗುವುದಕ್ಕಿರುವಂತಹ ಒಂದು ಸ್ಥಳ ಯೆಹೋವನ ಸನ್ನಿಧಿ ಎಂಬುದನ್ನು ಮರಿಬಾರ್ದು. ಹಿಜ್ಕೀಯ ಮಾಡಿದಂತಹ ಒಂದು ದೊಡ್ಡ ಕಾರ್ಯ ಅಂತ ಹೇಳಿದ್ರೆ, ಅವನು ಯೆಹೋವನ ಆಲಯಕ್ಕೆ ಹೋದ, ಅಥವಾ ತನ್ನ ವೇದನೆಯನ್ನು ಕರ್ತನ ಬಳಿಯಲ್ಲಿ ತಿಳಿಸ್ಕೊಳ್ಳೋದಕ್ಕಾಗಿ ಹೋಗ್ತಾ ಇದ್ದಾನೆ. ಈ ದಿವಸ ವಾಕ್ಯವನ್ನು ಕೇಳುವ ದೇವರ ಮಕ್ಕಳೇ, ನಿನ್ನ ಜೀವಿತದ ವೇದನೆಯ ಸಮಯದಲ್ಲಿ, ದುಃಖದ ಸಮಯದಲ್ಲಿ, ವಿರೋಧಗಳ ಸಮಯದಲ್ಲಿ ನೀನು ಸಹ ದೇವರ ಆಲಯಕ್ಕೆ ಹೋಗಬೇಕು, ದೇವರ ಬಳಿಗೆ ಹೋಗಬೇಕು, ದೇವರ ಸಾನ್ನಿಧ್ಯಕ್ಕೆ ಹೋಗಬೇಕು. ಇವತ್ತು ಅನೇಕರೇನು ಮಾಡ್ತಾರೆ, ಸಮಸ್ಯೆಗಳು ಬಂದಾಗ ಸಮಸ್ಯೆಗಳ ಪರಿಹಾರಕ್ಕಾಗಿ ಮನುಷ್ಯರ ಬಳಿಗೆ ಹೋಗ್ತಾರೆ, ಮನುಷ್ಯರ ಮುಖವನ್ನು ನೋಡ್ತಾರೆ, ಮನುಷ್ಯರ ಒಂದು ಬಳಿಯಲ್ಲಿ ಸಹಾಯವನ್ನು ಕೇಳೋದಕ್ಕಾಗಿ ಇಷ್ಟಪಡ್ತಾರೆ. ಆದರೆ ಹಿಜ್ಕೀಯ ದೇವರ ಮುಖವನ್ನು ನೋಡ್ತಾ ಇದ್ದಾನೆ, ಆಲಯಕ್ಕೆ ಹೋಗ್ತಾ ಇದ್ದಾನೆ. ಈ ದಿವಸ ಆಲಯಕ್ಕೆ ಹೋಗುವ ಅಥವಾ ದೇವರ ಸಾನ್ನಿಧ್ಯಕ್ಕೆ ಹೋಗುವಂತಹ ದೇವರ ಮಕ್ಕಳಿಗಾಗಿ ದೇವರು ಅದ್ಭುತವನ್ನು ಮಾಡುವವನಾಗಿದ್ದಾನೆ. ನೀನು ಯಾವಾಗ ನಿನ್ನ ಸಮಸ್ಯೆಯೊಂದಿಗೆ ಆಲಯಕ್ಕೆ ಹೋಗ್ತೀಯೋ, ಅಲ್ಲಿ ದೇವರ ಸನ್ನಿಧಾನದಲ್ಲಿ ಬಿಡುಗಡೆ ಇದೆ, ದೇವರ ಸನ್ನಿಧಾನದಲ್ಲಿ ಅದ್ಭುತಗಳಿವೆ. ಅವನು ಆಲಯಕ್ಕೆ ಹೋಗಿ ಅಲ್ಲಿಂದ ಯೆಶಾಯನಿಗೊಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ, ಈ ರೀತಿ ಆಗ್ತಾ ಇದೆ, ನಾವೇನು ಮಾಡಬೇಕು. ಅವನು ದೇವರ ಸನ್ನಿಧಾನದಲ್ಲಿ ಒಂದನೇದಾಗಿ ನಾವು ನೋಡಬೇಕಾದ್ರೆ ಹಿಜ್ಕೀಯನು ಆಲಯಕ್ಕೆ ಹೋಗ್ತಾನೆ. ಎರಡನೇದಾಗಿ ಅದರ 14ನೇ ವಾಕ್ಯ ಓದುವಾಗ, ಹಿಜ್ಕೀಯನು ಆ ದೂತರು ತಂದ ಪತ್ರವನ್ನು ತೆಗೆದುಕೊಂಡು ಓದಿದ ನಂತರ ಯೆಹೋವನ ಆಲಯಕ್ಕೆ ಹೋಗಿ ಅದನ್ನು ಯೆಹೋವನ ಮುಂದೆ ತೆರೆದಿಟ್ಟನು. ಮೊದಲನೇದಾಗಿ ತನ್ನ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕಾಗಿ ಹೋಗ್ತಾನೆ. ಎರಡನೇದಾಗಿ ದೂತರುಗಳು ಅಲ್ಲಿಂದ ತಂದಿರುವಂಥ ಪತ್ರ, ನಾವು ಹೀಗೆ ಮಾಡ್ತೀವಿ, ನಿಮ್ಮನ್ನು ಹಾಗೆ ಮಾಡ್ತೀವಿ ಅಂತೇಳಿ ಶತ್ರು ದೂತರು ಕೊಟ್ಟಿರುವಂತಹ ಆ ಒಂದು ಪತ್ರವನ್ನು ತೆಗೆದು ಅದನ್ನು ಸಹ ದೇವರ ಮುಂದೆ ತೆಗೆದಿಡ್ತಾ ಇದ್ದಾನೆ. ಸ್ವಾಮಿ, ನಾವು ನಿನ್ನಲ್ಲಿ ಆಶ್ರಯಿಸ್ತಾ ಇದ್ದೇವೆ, ಆದರೆ ಶತ್ರು ಈ ರೀತಿ ಬರೆದು ಕಳಿಸಿದ್ದಾನೆ, ಈ ರೀತಿ ಹೇಳಿದ್ದಾರೆ, ಈ ರೀತಿ ನಾವು ನಾಶ ಮಾಡ್ತೀವಿ,
ಎಂಬುದಾಗಿ ಎಲ್ಲ ಹೇಳಿ ಬರೆದಿದ್ದಾರೆ. ಅದನ್ನು ಸಹ ಯೆಹೋವನ ಆಲಯದಲ್ಲಿ ತೆರೆದಿಡ್ತಾ ಇದ್ದಾನೆ. ಈಗಲೇ ಸಮಯದಲ್ಲಿ ನಿನ್ನ ವೇದನೆ, ನಿನ್ನ ಕಷ್ಟ, ನಿನ್ನ ದುಃಖ ಏನೇ ಆದರೂ ಸಹ ಅದನ್ನು ನೀನು ಆಲಯದಲ್ಲಿ ತರಬೇಕು, ಅಥವಾ ಯೇಸುವಿನ ಬಳಿಗೆ ತರಬೇಕು. ಕರ್ತನ ಬಳಿಗೆ ನೀನು ಅದನ್ನು ತರುವುದಾದರೆ ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಇವತ್ತು ನೀನು ಅನುಭವಿಸ್ತಿರುವಂಥ ವೇದನೆಗೆ ಕಾರಣ ಏನು ಗೊತ್ತಾ? ಅದನ್ನು ನೀನಾಗಿಯೇ ಪರಿಹಾರ ಮಾಡುವುದಕ್ಕಾಗಿ ಹೋಗ್ತೀಯ. ನೀನು ಮನುಷ್ಯರ ಬಳಿಗೆ ತೆಗೆದುಕೊಂಡು ಹೋಗ್ತೀಯ, ಅಥವಾ ನೀನು ಸಮಸ್ಯೆನ ನೋಡಿ ನೀನೇ ಕೊರಗ್ತಾ ಇದೆಯಾ. ಆದರೆ ದೇವರು ಇಷ್ಟಪಡುವಂಥದ್ದು ನೀನು ಕೊರಗೋದು ಬೇಡ. ನಿನ್ನ ವೇದನೆಯನ್ನು, ನಿನ್ನ ದುಃಖವನ್ನು, ನಿನ್ನ ನಿರಾಶೆಯನ್ನು ತೆಗೆದುಕೊಂಡು ಕರ್ತನ ಬಳಿಗೆ ಬರುವುದಾದರೆ, ಆತನ ಪಾದಕ್ಕೆ ಬರುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗೋಸ್ಕರ ಅದ್ಭುತವನ್ನು ಮಾಡುವಂತಹ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಆತನಲ್ಲಿ ಆಶ್ರಯಿಸು, ಆತನು ನಿನಗಾಗಿ ಅದ್ಭುತವನ್ನು ಮಾಡ್ತಾನೆ. ದೇವರು ತನ್ನ ದೂತನನ್ನು ಕಳುಹಿಸಿ 1,85,000 ಜನರನ್ನು ಹತಿಸಿಬಿಟ್ಟನು ಈ ರೀತಿಯ ಪ್ರಾರ್ಥನೆ ಮೂಲಕ. ನಿನಗಾಗಿ ಆತನು ಅದ್ಭುತ ಮಾಡ್ತಾನೆ. ಆತನ ಸನ್ನಿಧಿಗೆ ಬಾ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೆ, ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನೆನೆಸಲು ಬಂದಿದ್ದೇವಪ್ಪ. ನಮ್ಮ ಸಮಸ್ಯೆಗಳೊಂದಿಗೆ, ನಮ್ಮ ವೇದನೆಗಳೊಂದಿಗೆ ಮನುಷ್ಯರ ಬಳಿಗೆ ಹೋಗದೆ ನಾವು ನಿನ್ನ ಬಳಿಗೆ ಬರುವ ಹಾಗೆ, ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವ ಹಾಗೆ ನೀನು ಅದ್ಭುತವನ್ನು ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.